ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ಮನಿ ಕೋಚ್, ನ್ಯೂಮರಾಲಜಿಸ್ಟ್ ಅಂಡ್ ಆಲ್ಸೋ ಸರ್ಟಿಫೈಡ್ ಹೊಪ್ಪನ ಹೀಲರ್. ಫ್ರೆಂಡ್ಸ್, ನ್ಯೂ ಇಯರ್ ಬಂದೇ ಬಿಡ್ತು. ಇನ್ನೇನು ಎರಡೇ ದಿನ, ಇವತ್ತು ನಾಳೆದು January 1st 2026. ಸೊ 2026 ಹ್ಯಾಸ್ ಪರ್ ನ್ಯೂಮರಾಲಜಿ ನೋಡ್ಕೊಂಡ್ರೆ ತುಂಬಾ ಅದ್ಭುತವಾದ ವರ್ಷ ನಮ್ಮ ಮುಂದೆ ಬರ್ತಾ ಇದೆ. ಈ ವರ್ಷನ ನೀವೆಲ್ಲ ಹೇಗೆ ನಿಮ್ಮ ಗೋಲ್ ಸೆಟ್ ಮಾಡ್ಕೋಬೇಕು, ಗೋಲ್ಸ್ನ ಹೇಗೆ ನೆರವೇರಿಸ್ಕೋಬೇಕು, ನೀವು ಸೆಟ್ ಮಾಡಿರೋ ಒಂದು ಡಿಸೈರ್ಸ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ಟಾರ್ಗೆಟ್ಸ್ ಆಗಿರ್ಬೋದು, ವಿಜುವಲೈಸೇಷನ್ ಮೂಲಕ ಅದನ್ನ ಹೇಗೆ ನೆರವೇರಿಸ್ಕೋಬೇಕು, ಎಲ್ಲದಕ್ಕೂ ಮುಂಚೆ ನೀವು ಈ ವರ್ಷದಲ್ಲಿ ವಿಷನ್ ಬೋರ್ಡ್ ಹೇಗೆ ತಯಾರು ಮಾಡಬೇಕು. ಏಕೆಂದ್ರೆ ನಮ್ಮ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸಬ್ಕಾನ್ಶಿಯಸ್ ಮೈಂಡ್ಗೆ ವಿಷನ್ ಬೋರ್ಡ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ. ಸೊ ವಿಷನ್ ಬೋರ್ಡ್ ಅನ್ನೋದು ನೀವು ಇವತ್ತು ನಾಳೆ ಎಲ್ಲ ಕ್ಲಿಯರ್ ಆಗಿ, ಮೇನ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಮ ಸಬ್ಜೆಕ್ಟ್ ಅಲ್ಲಿ ನಾನು ಯಾವಾಗ್ಲೂ ಹೇಳೋದು, ಕ್ಲಾರಿಟಿ ತಗೊಳ್ಳಿ. ಇಟ್ಸ್ ಮೈ ಫೇವ್ರೆಟ್ ಪಾಯಿಂಟ್. ಯಾಕೆಂದ್ರೆ ಕ್ಲಾರಿಟಿ ಇಲ್ಲದೆ ನೀವು ಗೋಲ್ ಸೆಟ್ ಮಾಡಿ ಮತ್ತೆ ಚೇಂಜಸ್ ಮಾಡಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಕನ್ಫ್ಯೂಷನ್ ಆಗಿ ನಿಮ್ಮ ಒಂದು ಕೋರಿಕೆಗಳನ್ನ ನೆರವೇರಿಸೋದಿಲ್ಲ. ಅದಕ್ಕಾಗಿ ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಅಂದ್ರೆ ಕೂಲಾಗಿ ಯೋಚನೆ ಮಾಡಿ. 2 days ಟೈಮ್ ಇದೆಯಲ್ವಾ. ಸೊ ಇವತ್ತು ನಾಳೆ 2 ದಿನ ನಿಮ್ಗೆ 2026 ಅಲ್ಲಿ ಏನು ನಿಮ್ ಗೋಲ್ಸು, ಮುಖ್ಯವಾಗಿ ನಿಮ್ಗೆ ಏನು ಬೇಕು ಆ ವರ್ಷ ಉದ್ದಕ್ಕೂ ಒಂದು ಗೋಲ್ಸ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಅಂದ್ರೆ ಕೆಲವ್ರಿಗೆ ಮನಿ ವೈಸ್ ಆಗಿರ್ಬೋದು, ಕೆಲವ್ರಿಗೆ ಹೆಲ್ತ್ ವೈಸು, ಕೆಲವ್ರಿಗೆ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂತ ಇರ್ತಾರೆ, ಅಥವಾ ಸಣ್ಣ ಇರೋರು ದಪ್ಪನೂ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಸೊ ಏನಿದೆ ಫಿಟ್ನೆಸ್ ಬಗ್ಗೆನಾ ನಿಮ್ಮ ಗೋಲ್ಸು, ನಿಮ್ ಡಿಸೈರ್ಸು, ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರೋರು ನಮ್ಮ ರಿಲೇಷನ್ ಸರಿ ಹೋಗ್ಬೇಕು. ಅದು ಎನಿ ಕೈಂಡ್ ಆಫ್ ರಿಲೇಷನ್, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಪ್ಯಾರೆಂಟ್ಸ್ ಆಗಿರ್ಬೋದು, ಅಥವಾ ವೈಫ್ ಅಂಡ್ ಹಸ್ಬೆಂಡ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ರಿಲೇಷನ್. ಸೊ ರಿಲೇಶನ್ಶಿಪ್ ಅಲ್ಲಿ ಅಂಡ್ ಮನಿ ವೈಸ್ ಮುಖ್ಯವಾಗಿ ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೇನೆ ದುನಿಯಾ ಅಲ್ವಾ. ಸೊ ದುಡ್ಡಿನ ಬಗ್ಗೆ ನಿಮ್ ಟಾರ್ಗೆಟ್ಸ್ ಏನು, ನಿಮ್ ಗೋಲ್ಸ್ ಏನು, ಯಾವ ರೀತಿ ನಿಮ್ ಬಿಸ್ನೆಸ್ ಮಾಡಿ ಪ್ರಾಫಿಟ್ಸ್ ಎಷ್ಟು ಪಡಿಬೇಕು, ಎಲ್ಲ ಕ್ಲಾರಿಟಿಯಿಂದ ಆಲೋಚನೆ ಮಾಡಿ ಈ 2 days. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವಿಷನ್ ಬೋರ್ಡ್ಗೆ ಬೇಕಾದ ಒಂದು ಫಸ್ಟ್ ಕಾರ್ಡ್ಬೋರ್ಡ್ ರೆಡಿ ಮಾಡ್ಕೊಳ್ಳಿ. ಕಾರ್ಡ್ಬೋರ್ಡ್ ಅಂದ್ರೆ ನಿಮ್ಗೆ ವೈಟ್ ಥರ್ಮೋಕೋಲ್ ಸಿಗತ್ತೆ. ಎಲ್ಲರಿಗೂ ಗೊತ್ತಲ್ಲ, ಮಕ್ಕಳೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತಾರಲ್ಲ ಸ್ಕೂಲ್ಸ್ ಅಲ್ಲಿ. ಸೊ ಫಸ್ಟ್ ಪಾಯಿಂಟ್ ಏನು, ಕ್ಲಾರಿಟಿ. ಓಕೆ. ಸೆಕೆಂಡ್ ಬಂದು ನಿಮ್ಗೆ ವಿಷನ್ ಬೋರ್ಡ್ ಬೇಕಾಗಿರೋದು ಬೋರ್ಡ್, ವೈಟ್ ಬೋರ್ಡ್ ಅಂದ್ರೆ ಥರ್ಮೋಕೋಲ್ ಶೀಟ್. ಥರ್ಡ್, ಅದ್ರ ಮೇಲೆ ಸ್ಟಿಕ್ ಮಾಡ್ಲಿಕ್ಕೆ ಯೆಲ್ಲೋ ಪೇಪರ್ನ ಯೂಸ್ ಮಾಡಿ. ಯೆಲ್ಲೋ ಪೇಪರ್ ಸಿಗತ್ತೆ ನಿಮ್ಗೆ ಶಾಪಲ್ಲಿ, ಸ್ಟೇಷನರಿ ಶಾಪಲ್ಲಿ ಅಥವಾ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಕೂಡ ಸಿಗತ್ತೆ. ಸೊ ಆ ಪೇಪರ್ನ ಆ ಥರ್ಮೋಕೋಲ್ ಶೀಟ್ಗೆ ಸ್ಟಿಕ್ ಮಾಡಿ ಆದ್ಮೇಲೆ, ಈಗ ಯಾವಾಗ್ಲೂ ನಾನು ವಿಷನ್ ಬೋರ್ಡ್ ಎವ್ರಿ ಇಯರ್ ಹೇಳ್ತಾ ಹೋಗ್ತಾ ಇದ್ದೀನಿ. ವಿಷನ್ ಬೋರ್ಡ್ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂದ್ರೆ ಹ್ಯಾಸ್ ಪರ್ ವಾಸ್ತು. ವಾಸ್ತು ಅಂದ್ರೆ ಏನು, ಒಂದು ಎನರ್ಜಿ. ಸೊ ನಮ್ಮ ಒಂದು ಮನೆ ಪ್ರಕಾರ, ಆ ವಾಸ್ತು ಪ್ರಕಾರ ವಿಷನ್ ಬೋರ್ಡ್ ನ ಮಾಡಿದಾಗ ಮತ್ತಷ್ಟು ಬೇಗ, ಇಲ್ಲಿ ಈ ವಾಸ್ತು ಏನಕ್ಕೆ ಹೆಲ್ಪ್ ಆಗುತ್ತೆ, ನಮ್ಮ ಒಂದು ಕೋರಿಕೆಗಳನ್ನ ಆದಷ್ಟು ಬೇಗ, ಮತ್ತಷ್ಟು ಬೇಗನೆ ಪರಿಪೂರ್ಣ ಮಾಡ್ಕೊಳಕ್ಕೆ ಅಥವಾ ವಿಶಸ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಈ ವಾಸ್ತು ವಿಷನ್ ಬೋರ್ಡ್. ಸೊ ಇವತ್ತು ನಾನು ಕೊಡ್ತಾ ಇರೋ ಸ್ಪೆಷಲ್ ವಾಸ್ತು ವಿಷನ್ ಬೋರ್ಡ್ ನೀವು ತಿಳ್ಕೋಬೇಕು ಅಂತಿದ್ಯಾ, ಹಾಗಾದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಸ್ನ ಫಾಲೋ ಆಗ್ತಾ ಹೋಗಿ. 2026 ಅಲ್ಲಿ ಅದ್ಭುತವಾದ ಸಕ್ಸಸ್ ನ ಎಂಜಾಯ್ ಮಾಡ್ತೀರಾ, ಪಡಿತೀರಾ. ನಮ್ಮ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಫಾಲೋ ಆದ್ರೆ ಡೆಫಿನೆಟ್ ಆಗಿ 100% ರಿಸಲ್ಟ್ ಬರೋದಂತೂ 1000% ನಿಜ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ವಿಷನ್ ಬೋರ್ಡ್, ವಾಸ್ತು ವಿಷನ್ ಬೋರ್ಡ್ ಹೇಗೆ ರೆಡಿ ಮಾಡ್ಕೋಬೇಕು ನಾನು ಆಲ್ರೆಡಿ ಹೇಳಿದೀನಲ್ಲ ನಿಮ್ಗೆ. ಈಗ ಒಂದು ಥರ್ಮೋಕೋಲ್ ಶೀಟ್ ತಗೊಂತೀರಾ, ಈ ರೀತಿ ಸ್ಕ್ವೇರ್ ಆಗ ಅಥವಾ ರೆಕ್ಟ್ಯಾಂಗಲ್ ಆಗಿ ತಗೊಂಡಾದಾಗ ಇಲ್ಲಿ ನೀವು ಹಿಂಗ್ ಡಿವೈಡ್ ಮಾಡಿದ್ರೆ 4 parts
ವಿಷನ್ ಬೋರ್ಡ್ ಅಂದ್ರೆ ನೀವು ಈ ಲೈನ್ಸ್ ಏನ್ ಹಾಕೋಕ್ ಹೋಗ್ಬೇಡಿ, ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ್ ನಾನು ಲೈನ್ ಹಾಕ್ತಾ ಇದ್ದೀನಿ ಅಷ್ಟೇ, ನೀವೇನ್ ವಿಷನ್ ಬೋರ್ಡ್ ಅಲ್ಲಿ ಲೈನ್ ಹಾಕೋದು ಬೇಡ. ಇಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಸೊ ಈ ಬ್ರಹ್ಮಸ್ಥಾನದಲ್ಲಿ ನಿಮ್ಗೆ ಬೋರ್ಡ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಎಸ್, ಓಕೆ. ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಲ್ಲಿ ಏನ್ ಹಾಕ್ಬೇಕು, ಎವ್ರಿ ಟೈಮ್ ನಾನು ಹೇಳ್ದಾಗೆ ನಮ್ಮ ಫೋಟೋ, ಅವರ್ ಫೋಟೋ ನಿಮ್ಮ ಫೋಟೋನ ಸೆಂಟರ್ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಹಾಕಿ. ನೆಕ್ಸ್ಟ್ ಮನೆ, ಕಾರು ಇರತ್ತಲ್ಲ, ಆಸೆಗಳು, ಲ್ಯಾಂಡ್, ಇದೆಲ್ಲ ಇಲ್ಲಿ ಹೌಸ್ ಹೇಳ್ತೀನಿ ಫಸ್ಟ್. ಹೌಸ್, ಕಾರ್ ಅಥವಾ ಲ್ಯಾಂಡ್, ಎನಿಥಿಂಗ್. ನಾರ್ತ್ ಸೈಡ್, ಇದು ನಾರ್ತ್. ಸೊ ನಾರ್ತ್ ಸೈಡ್ ಈ ಜಸ್ಟ್ ಪೇಪರ್ ಅಲ್ಲಿ ಬರೆಯೋದು, ಸ್ಟಿಕ್ ಮಾಡೋದು ಅಲ್ಲ, ನಿಮ್ಗೆ ಯಾವ ರೀತಿ ಮನೆ ಏನಾದ್ರು ತಗೋಬೇಕು ಅಂತ ಇದ್ದೀರಾ ಅಥವಾ ಮನೆ ಕಟ್ಬೇಕು ಅಂತ ಇರೋರಿಗೆ ಒಂದು ವಿಷನ್ ಇರುತ್ತೆ, ಡೆಫಿನೆಟ್ಲಿ ಒಂದು ಆಸೆ ಇರುತ್ತೆ. ಯಾವ ರೀತಿ ಇರಬೇಕು ನಮ್ಮ ಮನೆ, ನಾವ ಕಟ್ಟಲಿರುವ ಅಥವಾ ನಾವು ತಗೊಂತಾ ಇರುವ ಒಂದು ಬೈ ಮಾಡ್ತಾ ಇರುವ ಒಂದು ಮನೆ ಎಲಿವೇಶನ್, ಔಟ್ಸೈಡ್, ಎಕ್ಸ್ಟೀರಿಯರ್ ಅಂತೀವಲ್ಲ, ಸೊ ಹೇಗಿರ್ಬೇಕು, ಇಂಟೀರಿಯರ್ ಹೇಗಿರ್ಬೇಕು, ಎಲ್ಲದ ಪಿಕ್ಚರ್ಸ್ ನ ನೀವು ಗೂಗಲ್ ಅಲ್ಲಿ, ಇವಾಗ ಏನು AI ಬಂದಿದೆ, ಚಾಟ್ GPT ಇದೆ, ನೀವು ಕ್ರಿಯೇಟ್ ಮಾಡ್ಕೋಬಹುದು, ನೀವೇ ಸ್ವಂತನೂ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಈ ಗೂಗಲ್ ಅಲ್ಲಿ ಇರೋ ಫೋಟೋಸ್ನ ನೀವು ತಗೊಂಡು ಸಹ ಸ್ಟಿಕ್ ಮಾಡ್ಬೋದು. ಸೊ ಈ ರೀತಿ ನೀವೇನಾದ್ರೂ ಪಿಕ್ಚರ್ಸ್ ಎಲ್ಲ ತಗೊಂಡು, ಕಾರ್ ಬೇಕು, ಯಾವ ಕಾರು, ಎಲ್ಲವನ್ನು ಡೀಟೈಲ್ ಆಗಿ ಫೋಟೋ ತೆಗೆದು ಹಾಕಿ, ಆ ಕಾರ್ ಮುಂದೆ ನೀವು ನಿಂತ್ಕೊಂಡ ಹಾಗೆ ಕ್ರಿಯೇಟ್ ಮಾಡಿ ಹಾಕಿ. ಸೊ ಲ್ಯಾಂಡ್ ಅಷ್ಟೇ, ಲ್ಯಾಂಡ್ ಎಲ್ಲಾದ್ರೂ ಇದ್ರೆ ಅದನ್ನ ಫೋಟೋ ತಗೊಂಡ್ಬಂದು ಹಾಕಿ, ಅಥವಾ ಈಗಾಗ್ಲೇ ಬಂದಿದ್ದೀರಾ ಸೈಟ್ ಏನಾದ್ರು, ಅದ್ರದ ಫೋಟೋ ಹಾಕ್ಬೋದು ವಿಷನ್ ಬೋರ್ಡ್ ಅಲ್ಲಿ. ಸೊ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಇದು ನಾರ್ತ್ ಸೈಡ್ ಹಾಕಿ. ಅಂಡ್ ಇಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ದೇವರ್ ಅಂದ್ರೆ ಸ್ಪಿರಿಚುಯಾಲಿಟಿ, ನಮ್ಗೆ ಗೊತ್ತಲ್ಲ, ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್. ಇಲ್ಲಿ ನಿಮ್ಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಏನಾದ್ರು ಅಂದ್ರೆ ನಿಮ್ಗೆ ಇಷ್ಟವಾದ ದೇವ್ರ ಫೋಟೋ ಹಾಕ್ಬೋದು, ಅಥವಾ ಮೆಡಿಟೇಷನ್. ನೀವು ನಮ್ಮ ಸಬ್ಜೆಕ್ಟ್ ಅಲ್ಲಿ ಮುಖ್ಯ ಅಲ್ವಾ, ಸೆಕೆಂಡ್ ಸ್ಟೆಪ್ ಬಂದು ಮೆಡಿಟೇಷನ್ ಮಾಡ್ಲೇಬೇಕು. ಎವ್ರಿ ಡೇ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಒಂದು ನ್ಯೂರಾನ್ಸ್ ಆಕ್ಟಿವೇಟ್ ಆಗ್ತಾ ಇರತ್ತೆ. ಸೊ ಅದೆಲ್ಲ ಡೀಪ್ ಆಗಿ ನಾವು ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀವಿ. ಇಲ್ಲಿ ನೀವು ಮೆಡಿಟೇಷನ್ ಮಾಡುವಂತ ಒಂದು ಫೋಟೋ ಹಾಕ್ಬೋದು, ನಿಮ್ಮ ಫೇವ್ರೇಟ್ ದೇವ್ರ ಫೋಟೋ ಹಾಕ್ಬೋದು, ಎನಿಥಿಂಗ್ ಲೈಕ್ ದಟ್. ಸೊ ಇಲ್ಲಿ ನಿಮ್ಗೆ ಈಸ್ಟ್, ಸೊ ಈಸ್ಟ್ ಅಲ್ಲಿ ನೀವು ಏನು ಪರ್ಚೇಸ್ ಮಾಡ್ತಾ ಇದ್ದೀರಾ, ಲೈಕ್ ಫರ್ನಿಚರ್ಸ್, ನಿಮ್ಗೆ ಏನಾದ್ರೂ ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರೂ ಬೇಕು ಅಂತ ಆಸೆ ಇರುತ್ತಲ್ಲ, ಅಂತ ಥಿಂಗ್ಸ್ ಇಲ್ಲಿ ಹಾಕ್ಬೋದು. ಅಥವಾ ಗ್ರೋತ್, ನಿಮ್ಮ ಕಂಪ್ನಿ ಹೆಸರು ಸಹ ಇಲ್ಲಿ ಹಾಕ್ಬೋದು. ಕಂಪ್ನಿ ಯಾವ ರೀತಿ ಗ್ರೋ ಆಗ್ಬೇಕು, ಎಷ್ಟು ಪ್ರಾಫಿಟ್ಸ್ ಬರಬೇಕು, ಎವ್ರಿಥಿಂಗ್ ಗ್ರೋತ್ ಫ್ಯಾಕ್ಟರ್ಸ್ ಏನಿದೆಯೋ ಆ ಗ್ರೋತ್ ಫ್ಯಾಕ್ಟರ್ಸ್ ಈಸ್ಟ್ ಅಲ್ಲಿ ಹಾಕ್ಬೋದು. ಅಂದ್ರೆ ಇನ್ಕ್ರೀಸ್ ಆಗೋ ಅಂತ ಥಿಂಗ್ಸ್, ನಿಮ್ಮ ಲೈಫಲ್ಲಿ ಏನ್ ಇನ್ಕ್ರೀಸ್ ಆಗ್ಬೇಕು, ನಿಮ್ ಕಂಪ್ನಿ ಏನಾದ್ರು ಇದೆಯಾ, ಅಥವಾ ನೀವೇನಾದ್ರು ಜಾಬ್ ಮಾಡ್ತಾ ಇದ್ರೆ ಆ ಜಾಬ್ ಅಲ್ಲಿ ಪ್ರಮೋಷನ್ಸ್ ಬೇಕಿದ್ರೆ, ಅಥವಾ ನೀವೇನೋ ಕಂಪ್ನಿ ಇದ್ ಮಾಡಿದ್ರೆ, ಎಸ್ಟಾಬ್ಲಿಷ್ ಮಾಡಿದ್ರೆ, ಆ ಕಂಪ್ನಿಯಲ್ಲಿ ಲೇಬರ್ಸ್ ಇನ್ಕ್ರೀಸ್ ಆಗ್ಬೇಕಾ, ಯಾವ ರೀತಿ ಲೇಬರ್ಸ್ ಇರಬೇಕು, ಅಂಡ್ ಎಷ್ಟು ಪ್ರಾಫಿಟ್ಸ್ ಪಡಿಬೇಕು, ಯಾವ ರೀತಿ ನಿಮ್ಮ ಕಂಪನಿ ಸೊಸೈಟಿಯಲ್ಲಿ ಹೆಸರು ಪಡಿಬೇಕು, ಗ್ರೋತ್ ಫ್ಯಾಕ್ಟರ್ ಏನಿದೆಯೋ ಅದನ್ನ ಇಲ್ಲಿ ಹಾಕಿ ಫೋಟೋಸ್. ಸೊ ಅಂಡ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಿಮ್ಗೆ ನಾರ್ತ್ ಈಸ್ಟ್ ಆಯ್ತು, ಸೌತ್, ಸೊ ಇಲ್ಲಿ ಆಗ್ನೇಯ, ಸೌತ್ ವೆಸ್ಟ್, ನಿಮ್ಗೆ ಇಲ್ಲಿ ಬಂದು ಆಗ್ನೇಯ ಅಂತೀವಿ, ಸೌತ್ ವೆಸ್ಟ್, ಓಕೆ, ನೈಋತಿ ಅಂತೀವಿ ಹೇಳ್ತೀವಲ್ಲ, ಆ ಕಾರ್ನರ್ ಅಲ್ಲಿ ನೀವು ಇಲ್ಲಿ ಲೈಕ್ ಏನ ಇರ್ಬೋದು ಅಂದ್ರೆ ಗೋಲ್ಡ್, ಅಬಂಡೆನ್ಸ್, ಮನಿ ಎಲ್ಲವೂ ಇಲ್ಲಿ ಹಾಕ್ಬೋದು. ಗೋಲ್ಡ್ ಹಾಕಿ ಸೌತ್ ಈಸ್ಟ್ ಇಲ್ಲಿ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ. ಸೊ ಇಲ್ಲಿ ಆಗ್ನೇಯಲ್ಲಿ ನೀವು ಗೋಲ್ಡ್ ಇಡ್ತೀರಾ, ಕ್ಯಾಶ್, ದುಡ್ಡು, ನಿಮ್ಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಗೋಲ್ಡ್ ನ ಪಡಿಬೇಕು, ಅಬಂಡೆನ್ಸ್ ಆಗಿ ಜೀವಿಸ್ಬೇಕು ಅಂತ ಅನ್ಕೊಂತೀವಲ್ಲ. ಸೊ ಗೋಲ್ಡ್ ಮನಿ ಇದ್ರೆ ಡೆಫಿನೆಟ್ ಆಗಿ ನಾವು ಅಬಂಡೆಂಟ್ ಆಗಿ ಇದ್ದಂಗೆ. ಇಲ್ಲಿ ಸೌತ್ ಈಸ್ಟ್ ಅಲ್ಲಿ ನೀವು ಗೋಲ್ಡ್ ಅಂಡ್ ಮನಿ ಪಿಕ್ಚರ್ಸ್ ನ ಹಾಕ್ಬೋದು. ಅಂಡ್ ಇಲ್ಲಿ ಮತ್ತೆ ಸೌತ್
ಸೌತ್ ಅಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ಗೆ ಏನ್ ಹೇಳ್ತೀವಿ, ಧೈರ್ಯ ಕೊಡುವ ಒಂದು ಇದು ಆಕ್ಷನ್. ನೀವು ಏನ್ ಆಕ್ಷನ್ ತಗೊಂಡ್ರೆ ನಿಮ್ಮ ಒಂದು ಡ್ರೀಮ್ಸ್ ಫುಲ್ಫಿಲ್ ಆಗತ್ತೆ. ಆ ಒಂದು ಮತ್ತೆ ನಿಮ್ಮ ಕಂಪ್ನಿಯಲ್ಲಿ ಏನಾದ್ರು ಲೀಡರ್ಶಿಪ್ ಆಗ್ಬೇಕು, ಲೀಡರ್ಸ್ ಆಗ್ಬೇಕು, ಪ್ರಮೋಷನ್ಸ್ ಬರಬೇಕು, ನಿಮ್ಮ ಕಂಪ್ನಿ ಒಳ್ಳೆ ಹೈ ಪೊಸಿಷನ್ಗೆ ಹೋಗ್ಬೇಕು ಸೊಸೈಟಿಯಲ್ಲಿ, ನೀವ್ ಅನ್ಕೊಂಡಿರೋ ಒಂದು ಗೋಲ್ಸ್ 100% ನೆರವೇರ್ಬೇಕು ಅಂದ್ರೆ ಇಲ್ಲಿ ನಿಮ್ಮ ಕಂಪನಿ ನೇಮ್ ಇದೆಯಲ್ಲ, ಆ ಕಂಪನಿ ನೇಮ್ ನ ಇಲ್ಲಿ ಸ್ಟಿಕ್ ಮಾಡಿ. ನಿಜ ಮಾಡಿ ನೋಡಿ ಬೇಕಾದ್ರೆ. ಕಂಪನಿ ನೇಮ್ ನ ಇಲ್ಲಿ ಸೌತ್ ಅಲ್ಲಿ ಸ್ಟಿಕ್ ಮಾಡಿ. ಅಥವಾ ಕೆಲವೊಂದು ಕಂಪ್ನೀಸ್ ಅಲ್ಲಿ ಟಾರ್ಗೆಟ್ಸ್ ಇಟ್ಟಿರ್ತಾರಲ್ಲ, ಲೀಡರ್ ಆಗ್ಬೇಕು ಅಥವಾ ಸಮ್ ಮೆಂಬರ್ಶಿಪ್, ಇಲ್ಲಾಂದ್ರೆ ಏನೋ ಒಂದು ಐಕಾನ್ಸ್ ಪಡಿಬೇಕು, ಕೆಲವೊಂದು ಇರತ್ತಲ್ಲ ಟಾರ್ಗೆಟ್ಸ್. ಆ ಟಾರ್ಗೆಟ್ಸ್ ಸಂಬಂಧಪಟ್ಟ ಅದ್ರ ಹೆಸರು ಏನಿದೆ, ನೀವೇನ್ ಪಡಿಬೇಕು ಅನ್ಕೊಂತೀರ ಅದನ್ನ ನೀವು ಇಲ್ಲಿ ಸ್ಟಿಕ್ ಮಾಡ್ಬೋದು ಪಿಕ್ಚರ್ ಮೂಲಕ. ಪಿಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್. ವಿಷನ್ ಬೋರ್ಡ್, ಅದಕ್ಕೆ ಇದ್ರ ಹೆಸರು ವಿಷನ್ ಬೋರ್ಡ್. ವಿಷನ್ ನೀವು ಇದನ್ನ ಎಲ್ಲಿ ಹಾಕ್ಬೇಕು ಏನೋ ಅನ್ನೋದನ್ನ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಗೆ ವೆಸ್ಟ್, ಇಲ್ಲಿ ಬಂದು ನೈಋತಿ ಅಂತೀವಲ್ಲ, ಸೌತ್ ವೆಸ್ಟ್. ಸೊ ಸೌತ್ ವೆಸ್ಟ್ ನಿಮ್ಗೆ ಇದು ಬಂದು ನಿಮ್ಗೇನು ಲೈಕ್ ಫ್ಯಾಮಿಲಿ ಫೋಟೋಸ್. ಎಸ್, ಫ್ಯಾಮಿಲಿ ಫೋಟೋಸ್ ಹಾಕ್ಬೋದು. ಪ್ರೀತಿ ಬಾಂಧವ್ಯ ಚೆನ್ನಾಗಿರ್ಬೇಕು, ವೈಫ್ ಅಂಡ್ ಹಸ್ಬೆಂಡ್ ರಿಲೇಷನ್ ಸ್ಟ್ರಾಂಗ್ ಆಗಿರ್ಬೇಕು ಅನ್ಕೊಳೋರು ವೈಫ್ ಅಂಡ್ ಹಸ್ಬೆಂಡ್ ಫೋಟೋಸ್ ಹಾಕಿ, ನಿಮ್ಮ ಫ್ಯಾಮಿಲಿ ಫೋಟೋಸ್ ಇಲ್ಲಿ ಹಾಕಿ. ಈ ಕಾರ್ನರ್ ಅಲ್ಲಿ ಖಂಡಿತ ನಿಮ್ಮ ಬಾಂಧವ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇರತ್ತೆ. ತುಂಬಾ ಗಟ್ಟಿಮುಟ್ಟಾಗಿ, ತುಂಬಾ ಸ್ಟ್ರಾಂಗ್ ಆಗಿ ನೀವು ಕಲಕಾಲ 100 ವರ್ಷ ಜೀವಿಸ್ತೀರಾ ಹ್ಯಾಪಿಯಾಗಿ. ಓಕೆ, ಸೊ ಹ್ಯಾಪಿ ಆಗಿ ಇರ್ಬೇಕು ಅಂದ್ರೆ ನಿಮ್ಮ ಫ್ಯಾಮಿಲಿ ಫೋಟೋಸು, ನಿಮ್ ಕಿಡ್ಸು, ನಿಮ್ ಫ್ರೆಂಡ್ಸ್ ಫೋಟೋಸು, ನಮ್ಮ ರಿಲೇಷನ್ ಸ್ಟ್ರಾಂಗ್ ಇರ್ಬೇಕು. ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಲ್ಲ, ಅವರೆಲ್ಲ ನೀವು ಇಲ್ಲಿ ನಿಮ್ ರಿಲೇಷನ್ ಹೇಗಿರ್ಬೇಕು ಅವರ ಒಂದು ಫೋಟೋಸ್, ಯಾರನ್ನ ನೀವು ವಿಶ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ, ಅಂಡ್ ಆಲ್ಸೋ ಮ್ಯಾರೇಜ್ ಆಗ್ಬೇಕು ಈ ವರ್ಷ ಅನ್ಕೊಳೋರು ಸಹ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅನ್ನುವ ಒಂದು ಇದು ಸಹ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಹಾಕಿ, ಈ ಫೋಟೋಸ್ ಈ ಕಾರ್ನರ್ ಅಲ್ಲಿ ಹಾಕಿ. ವೆಸ್ಟ್ ಅಲ್ಲಿ ಸಹ ಫ್ಯಾಮಿಲಿ ಫೋಟೋಸ್ ಹಾಕ್ಬೋದು. ಫಿಟ್ನೆಸ್ ಮತ್ತೆ ಹೆಲ್ತ್ ಸಂಬಂಧಪಟ್ಟ ಫೋಟೋಸ್ ಹಾಕ್ಬೋದು. ನೀವು ನಿಮ್ ಫ್ಯಾಮಿಲಿ ಫೋಟೋಸ್ ಸಹ ಹಾಕ್ಬೋದು. ನಿಮ್ಮ ಚಿಲ್ಡ್ರನ್ಸ್, ನಿಮ್ಮ ಮಕ್ಕಳು ಯಾವ ರೀತಿ ಎಜುಕೇಶನ್ ಮಾಡ್ಬೇಕು, ಅವರ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಅವರು ಯಾವ ರ್ಯಾಂಕ್ಸ್ ನ ಪಡಿಬೇಕು, ಎಲ್ಲವನ್ನು ನೀವು ವೆಸ್ಟ್ ಅಲ್ಲಿ ಹಾಕ್ಬೋದು. ಹೆಲ್ತ್, ಫಿಟ್ನೆಸ್ ಅಂಡ್ ಚಿಲ್ಡ್ರನ್ ಗ್ರೋತ್ ವೆಸ್ಟ್ ಅಲ್ಲಿ ಹಾಕಿ. ಅಂಡ್ ಇಲ್ಲಿ ನಿಮ್ಗೆ ನಾರ್ತ್ ವೆಸ್ಟ್ ಅಲ್ಲಿ ನೀವ್ ಏನಕ್ಕೆ ಗೋಲ್ಡ್ ಹಾಕ್ಬೋದು. ಇಲ್ಲಿ ಸಹ ಅಭಿವೃದ್ಧಿ ಕಂಪ್ಲೀಟ್ ಆಗಿ ಡಬಲ್ ಆಗ್ತಾ ಹೋಗುತ್ತೆ. ನೀವು ಏನ್ ಅನ್ಕೊಂಡಿದೀರೋ ಅದು ಡಬಲ್ ಆಗೋದು ನಾರ್ತ್ ವೆಸ್ಟ್ ಅಲ್ಲಿ. ಇದು ಸೀಕ್ರೆಟ್. ನಾನು ನಿಮ್ ಕ್ಲಾಸಸ್ ಅಲ್ಲಿ ಹೇಳೋವಂಥದ್ದು ಸಹ ನಾನು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಡಿಯರ್ ಸಬ್ಸ್ಕ್ರೈಬರ್ಸ್, ಪ್ಲೀಸ್ ನಮ್ಮ ಚಾನೆಲ್ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗಾಗಿ ಈ ಸೀಕ್ರೆಟ್ಸ್ ಎಲ್ಲ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಸಹ ನೀವು ಗೋಲ್ಡ್ ಪಿಕ್ಚರ್ಸ್, ಗೋಲ್ಡ್ ಟ್ರೀ ಬರುತ್ತಲ್ಲ, ಮರದಿಂದ ದುಡ್ಡು ಬರ್ತಾ ಇರೋಂತ ಫೋಟೋಸ್ ಆಗ್ಬೋದು, ಅಥವಾ ನಿಮ್ಮ ಒಂದು ಈ ವರ್ಷದ ಗೋಲ್ ಟಾರ್ಗೆಟ್ ಆಗಿರ್ಬೋದು, ಅಥವಾ ಮನಿ ಟಾರ್ಗೆಟ್ ಆಗಿರ್ಬೋದು, ಅಬಂಡೆಂಟ್ ಟಾರ್ಗೆಟ್, ಎಲ್ಲ ಗ್ರೋತ್ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಇದು ಇಲ್ಲಿ ಹಾಕಿ. ಮೇನ್ಲಿ ಮನಿ. ಸೊ ಮನಿ ಪಿಕ್ಚರ್ಸ್ ನ ಎಷ್ಟು ನಾನು ಈ ವರ್ಷ ಲೈಕ್ 50 lakhs ಪಡಿಬೇಕು ಅನ್ಕೊಂತಾ ಇದ್ದೀರಾ, ಅಥವಾ 1 crore ನಿಮ್ ಒಂದು ಗುರಿ, ಅದನ್ನ ಇಲ್ಲಿ ಹಾಕಿ ವಿತ್ ಪಿಕ್ಚರ್ಸ್ ಕ್ಲಿಯರ್ ಪಿಕ್ಚರ್ಸ್ ಹಾಕ್ಬೇಕು ಅದ್ರ ಕೆಳಗಡೆ. ಅಂಡ್ ಪಿಕ್ಚರ್ಸ್ ಒಂದೇ ಅಲ್ಲ ಫ್ರೆಂಡ್ಸ್, ಇವಾಗ ಹೌಸ್ ಹಾಕಿದೀರಲ್ಲ, ಹೌಸ್ ಆಲ್ರೆಡಿ ಐ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ಫುಲ್ ಯೂನಿವರ್ಸ್. ಏನಂತ ಹೇಳ್ತೀರಾ? ಬೇಕು ಅಲ್ಲ, ಆಲ್ರೆಡಿ ಐ ಹ್ಯಾವ್ ಬಿಲ್ಟ್ ಹೌಸ್.
ಇನ್ 2026 ಅಥವಾ ಐ ಹ್ಯಾವ್ ಪರ್ಚೇಸ್ಡ್ ಮೈ ನ್ಯೂ ಅಥವಾ ಡ್ರೀಮ್ ಹೌಸ್ ಇನ್ 2026. ಥ್ಯಾಂಕ್ ಯು ಯೂನಿವರ್ಸ್. ಅಥವಾ ಇದು ಕಾರ್, ನಿಮ್ಮ ಕಾರ್ ಏನು ಯಾವ ಕಾರ್ ಬೇಕು ಅನ್ಕೊಂಡಿದ್ರೆ ಆ ಕಾರ್ ಫೋಟೋನ ಹಾಕ್ಬೇಕು. ಜಸ್ಟ್ ಯಾವುದೋ ಒಂದು ಕಾರ್ ಫೋಟೋ ಹಾಕಿದ್ರೆ ಅಲ್ಲ, ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನಿಮ್ಮ ಡ್ರೀಮ್ ಅಲ್ಲಿ ಏನಿದೆಯೋ, ನಿಮ್ಮ ಡ್ರೀಮ್ ಕಾರ್ನ ಪಿಕ್ಚರ್ ಮೂಲಕ ಹಾಕಿ ಕಲರ್ ಸಮೇತ ಸೆಲೆಕ್ಟ್ ಮಾಡಬೇಕು. ಕಾರ್ ಅಂದಿದ ತಕ್ಷಣ ಯಾವುದೋ ಒಂದು ಕಾರ್ ಅಲ್ಲ, ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಯಾವ ಕಾರ್, ಕಲರ್ ಯಾವುದು, ಮಾಡೆಲ್ ಯಾವುದು, ಎಲ್ಲವೂ ನೀವು ಗೂಗಲಲ್ಲಿ ಸಿಗತ್ತಲ್ವಾ. ಸೊ ಅದನ್ನ ತಗೊಂಡು ನೀವು ಇಲ್ಲಿ ಪಿಕ್ಚರ್ಸ್ ಹಾಕಿ. ಪಿಕ್ಚರ್ಸ್ ಹಾಕೋದ್ರಿಂದ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ವಿಷನ್ ಬೋರ್ಡ್, ಇದು ವಾಸ್ತು ವಿಷನ್ ಬೋರ್ಡ್, ಇದು ವಾಸ್ತು ವಿಷನ್ ಬೋರ್ಡ್. ಸೊ ಈ ರೀತಿ ನೀವು ಈ ಇಯರ್ 2026 ಜಾನ್ವರಿ 1ನೇ ತಾರೀಕು ನೈಟ್ ಈ ಎಲ್ಲ ಐಟಮ್ಸ್, ಬೇಕಾಗಿರೋ ಐಟಮ್ಸ್ ಎಲ್ಲ ಇವತ್ತು ನಾಳೆ ರೆಡಿ ಮಾಡ್ಕೊಳ್ಳಿ. ಕ್ಲಾರಿಟಿ ತಗೊಳ್ಳಿ, ಮೈಂಡ್ನ ಟ್ಯೂನ್ ಮಾಡ್ಕೊಳ್ಳಿ. ಏನೆಲ್ಲ ಬೇಕು, ಏನೆಲ್ಲ ಸಾಧನೆ ಮಾಡ್ಬೇಕು ಅನ್ಕೊಂತೀರಾ, ಈ 2026 ಡೆಫಿನೆಟ್ ಆಗಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗತ್ತೆ. ಯಾಕೆಂದ್ರೆ 2026 ಅಂದ್ರೇನೆ ಸೂರ್ಯನ ಒಂದು ವರ್ಷ. ಸೂರ್ಯ ಅಂದ್ರೇನೆ ಲೀಡರ್ಶಿಪ್ ಕ್ವಾಲಿಟೀಸು, ಆ ಅದ್ಭುತವಾದ ಒಂದು ಕಿಂಗ್ ಅಂತ ಹೇಳ್ತೀವಿ. ಸೂರ್ಯ ಅಂದ್ರೇನೆ ಕಿಂಗ್. ಸೊ ಕಿಂಗ್ ಬೇಕಾಗಿರೋ ಎಲ್ಲ ಲಕ್ಸುರೀಸು ಎಲ್ಲವನ್ನು ಕೊಡ್ತಾರೆ. ಸೂರ್ಯನ ಅನುಗ್ರಹ ಭೂಮಿ ಮೇಲೆ ಎಲ್ಲರಿಗೂ ಇರುತ್ತಲ್ವಾ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ, ಗಿಡಗಳಿಗೂ, ಮರಗಳಿಗೂ, ಕಂಪ್ಲೀಟ್ ಯೂನಿವರ್ಸ್ ಅಲ್ಲಿ ಎಲ್ಲ ಅದ್ಭುತವಾದ ರಿಸಲ್ಟೇ ಪಡಿತೀರಾ. ಸೊ ಅದಕ್ಕಾಗಿ ನಾನು ಈ ವಾಸ್ತು ವಿಷನ್ ಬೋರ್ಡ್ ಅನ್ನೋದು ನಿಮ್ಗೆ ಓಪನ್ ಆಗಿ ಕೊಟ್ಟಿದ್ದೀನಿ. ವಾಸ್ತು ವಿಷನ್ ಬೋರ್ಡ್ ಈ ರೀತಿ ಇರುತ್ತೆ. ಸೊ ಇದ್ರ ಪ್ರಕಾರ ನೀವು ಎಲ್ಲರೂ ರೆಡಿ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡೋದು ಬೇಡ, ಮೆಸೇಜ್ ಬೇಕಾದ್ರೆ ಮಾಡ್ಬೋದು, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ಸಾಕು. ಏನಾದ್ರೆ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಅದು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನ January 1st 2026 ನೈಟ್ ನೀವು ಕುತ್ಕೊಂಡು ಎಲ್ಲ ಕೆಲಸಗಳಾದ್ಮೇಲೆ ಕುತ್ಕೊಂಡು ಮಾಡಿ ವಿಷನ್ ಬೋರ್ಡ್. ಈ ವಿಷನ್ ಬೋರ್ಡ್ನ ಎಲ್ಲಿ ಹಾಕ್ಬೇಕು ಅಂದ್ರೆ, ನೀವು ತುಂಬಾ ಯೂಸ್ ಮಾಡೋ ಅಂತ ಕಡೆ, ತುಂಬಾ ತಿರುಗಾಡ್ತಾ ಇರೋ ಕಡೆ, ಆಫನ್ ಅದನ್ನ ನೋಡ್ತಾ ಇರ್ಬೇಕು. ಬೆಳಗ್ಗೆ ಅಥವಾ ಬೆಸ್ಟ್ ಅಂದ್ರೆ ನಿಮ್ಮ ಬೆಡ್ರೂಮ್ ಅಲ್ಲಿ, ಯಾಕಂದ್ರೆ ಬೆಡ್ರೂಮ್ ಅಲ್ಲಿ ತುಂಬಾ ಜನ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ಮಾರ್ನಿಂಗ್ ಎದ್ದಿದ ತಕ್ಷಣ ನಾವು ಇದನ್ನ ನೋಡ್ತೀವಿ. ಸೊ ನೀವು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ, ವಾಯುವ್ಯ ಅಂತೀವಲ್ಲ, ಆ ಕಾರ್ನರ್ ಅಲ್ಲಿ ಈ ವಿಷನ್ ಬೋರ್ಡ್ನ ಹಾಕಿ ಒಳ್ಳೆ ರಿಸಲ್ಟ್ಸ್ ಅಂತೂ ನಿಮ್ಗೆ ಸಿಕ್ಕೇ ಸಿಗತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಹ್ಯಾಪಿ ನ್ಯೂ ಇಯರ್.